ಬಸ್ ಹೋಯ್ತೋ ಏನೋ. ಅಯ್ಯೋ ನನಗಂತೂ ದಿನ ಈ ಬಸ್ಸಿನ ಒಂದು ಟೆನ್ಷನ್ ಅಪ್ಪ. ನಾನು ಒಂದೊಂದ್ಸತಿ ಬರೋಷ್ಟೊತ್ತಿಗೆ ಬಸ್ ಹೋಗ್ಬಿಡುತ್ತೆ. ಮತ್ತೆ ಎಷ್ಟೊತ್ತಾದರೂ ಆಟೋಗಳು ಸಿಗೋದೇ ಇಲ್ಲ. ಎಷ್ಟು ಬೇಗ ಬಂದ್ರೂ ಒಂದೊಂದೇನೋ ಟೈಮ್ ಆಗಿಬಿಡುತ್ತೆ. ಯಾಕಂದರೆ ಕರೆಕ್ಟ್ ಟೈಮಿಗೆ ಕೆಲಸ ಬಿಡುತ್ತೆ. ಆದರೆ ನಡ್ಕೊಂಬರೋದೇ ಸ್ವಲ್ಪ ನನಗೆ ಸಮಸ್ಯೆ ಆಗೋದು. ಅಲ್ಲಿಂದ ನಡ್ಕೊಂಬರ್ಬೇಕಲ್ಲ, ಅದೇ ಸ್ವಲ್ಪ ಸಮಸ್ಯೆ. ಆಟೋಕ್ಕೆ ಬರೋಣ ಅಂತಂದರೆ ಸುಮ್ಮನೆ ಡೈಲಿ 20 ರೂಪಾಯಿ ಆಟೋಕ್ಕೆ ಇಡ್ಬೇಕು ಅಲ್ಲಿಂದ ಇಲ್ಗಾನ ಅಂತೇಳಿ ಅದು ಬೇಜಾರು. ಅದಕ್ಕೆ ನಾನು ನಡ್ಕೊಂಡೇ ಬರ್ತೀನಿ. ಇವತ್ತು ಅಯ್ಯೋ ಹೋಗಿದೆ ಅನಿಸುತ್ತೆ ಬಸ್ಸು. ಸ್ಟ್ಯಾಂಡಲ್ಲಿಲ್ಲ, ಬಸ್ ಹೋಗೈತೆ. ತನ್ವಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ನಿನ್ನೆನೂ ನೋಡಿದೆ, ಇವತ್ತು ನೋಡ್ತಾ ಇದ್ದೀನಿ. ನನಗೆ ದಿನ ಜೋರಾಗಿ ನಡ್ಕೊಂಡು ಹೋಗ್ತಾ ಇರ್ತಾಳೆ, ನೋಡ್ತೀನಿ. ಪಾಪ ಇವಾಗ ನೋಡಿದ್ರೆ ಪಾಪ ಅನಿಸುತ್ತೆ ನನಗೆ. ಏನು ಮಾಡಲಿ, ಅವಳು ಜೀವನನೂ ಹಾಳು ಮಾಡ್ಕೊಂಡ್ಲು, ನಾನು ಹಿಂಗೆ ಹಾಳು ಮಾಡಿಕೊಂಡೆ. ಏನು ಮಾಡೋದು, ಎಲ್ಲ ಬರೀ ಹಿಂಗೆ ಎಡವಟ್ಟಾಯಿತು. ಪಾಪ ತನ್ವಿ ನೋಡಿದ್ರೆ ಇವಾಗ ಬೇಜಾರಾಗುತ್ತೆ ನನಗೆ. ಎಲ್ಲ ಹಿಂಗೆ ಆಗಿರೋದು ನೋಡಿಬಿಟ್ರೆ ಪಾಪ ಆಗಬಾರ್ದಾಗಿತ್ತು ಅನಿಸುತ್ತೆ. ಏನು ಮಾಡೋದು. ಎಲ್ಲ ಸಿಟ್ಟು ಅನ್ನೋದು ಏನನ್ನ ಟೈಮ್ ಬಂದಾಗ ಸಿಟ್ಟು ಅದೆಲ್ಲ ಬರೋದು ಸಹಜ. ಏನು ಮಾಡೋಕ್ಕಾಗಲ್ಲ. ಮಾತಾಡಿಸ್ತೀನಿ ಅದ್ರಲ್ಲಿ ತನ್ವಿ ಚೆನ್ನಾಗಿದ್ದೀನಮ್ಮ ತನ್ವಿ ಅಂತೇಳಿ. ಏನು ಅನ್ಕೊಂತಾಳೋ ಏನೋ. ನನಗೆಲ್ಲ ಮನಸ್ಸಿನಾಗೇನು ಆ ಥರ ಎಲ್ಲ ಇಲ್ಲ. ಏನೋ ಮಾತಾಡಿಸ್ಬೇಕು ಅಂತ ಅನ್ನಿಸ್ತು, ಏನೋ ಮಾತಾಡಿಸ್ತೀನಿ, ಧೈರ್ಯ ಹೇಳ್ತೀನಿ, ಚೆನ್ನಾಗಿರು ತನ್ವಿ, ಏನಾಗೋದಿಲ್ಲ, ಧೈರ್ಯವಾಗಿರು ಅಂತೇಳಿ ಧೈರ್ಯ ಹೇಳ್ತೀನಿ ಅಷ್ಟೇ. ನಾನು ಇನ್ನೇನು ಏನು ಮಾತಾಡೋಕ್ಕೋಗಲ್ಲ, ಏನು ಹೇಳೋಕ್ಕೋಗಲ್ಲ, ಮಾತಾಡ್ತೀನಿ. ಬಸ್ ಹೋಗೈತೆ ಅನಿಸುತ್ತೆ ಪಾಪ. ಡೈಲಿ ಬಸ್ ಹೋಗುತ್ತೆ ಅಂತ ಅಲ್ಲಿಂದ ಜೋರಾಗಿ ನಡ್ಕೊಂಬರ್ತಾಳೆ. ಅವಳು ಬರೋ ಟೈಮ್ಗೆ ಬಸ್ಸು ಹೋಗಿಬಿಡುತ್ತೆ. ಅಲ್ಲೇನಾದ್ರೂ ಸ್ವಲ್ಪ ಗಾಡಿಗಳ ವೆಹಿಕಲ್ಗಳು ಜಾಸ್ತಿ ಬರ್ತಾಯಿದ್ರೆ ರೋಡ್ ದಾಟೋದಕ್ಕೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಪಾಪ. ಸ್ವಲ್ಪ ನಿಧಾನವಾಗಿ ಬಾ ಅಂತ ಹೇಳ್ಬೇಕು. ಯಾಕಂದರೆ ಗಾಡಿ ಅಷ್ಟೊಂದು ಬಚ್ಚಿರ್ತವೆ, ಸಡನ್ನಾಗಿ ಬರೋದು, ಆಮೇಲೆ ಏನಾನ ಹೆಚ್ಚು ಕಡಿಮೆ ಆಗೋದು. ಯಾಕೆ ಸ್ವಲ್ಪ ನಿಧಾನವಾಗಿ ಬಾ ಅಂತ ಹೇಳ್ತೀನಿ. ಪಾಪ ನೋಡಿದ್ರೆ ಅಯ್ಯೋ ಅನಿಸುತ್ತೆ. ಹೆಂಗೆ ಮಾಡ್ಕೊಬಿಟ್ಲಪ್ಪ ಅವಳು ಅನಿಸುತ್ತೆ. ನನಗೆ ಕೆಲಸದ್ದೇನೂ ಟೆನ್ಷನ್ ಇಲ್ಲ, ಕೆಲಸ ಎಲ್ಲ ಆರಾಮೈತೆ. ಇವು ಹೋಗೋದಿತ್ತು ಎಲ್ಲ ನನಗೆ ಇದೇ ತಲೆನೋವು. ಬರಬೇಕಾದ್ರೂ ಅಷ್ಟೇ, ಬರಬೇಕಾದ್ರೂ ಹೋಗ್ಬೇಕಾದ್ರೂ ಸ್ವಲ್ಪ ಬಸ್ಸಿನ ಪ್ರಾಬ್ಲಮ್ ಅಷ್ಟು ಬಿಟ್ಟರೆ ಇನ್ನೇನು ನನಗೆ ಪ್ರಾಬ್ಲಮ್ ಇಲ್ಲ. ಕೆಲಸದ ಹತ್ರ ಹೆಂಗೋ ಆರಾಮಾಗಿರ್ತೀನಿ. ಆದರೆ ಇಲ್ಲಿ ಹೋಗೋದೆ ನನಗೆ ಏನು ಮಾಡೋದು ಇವಾಗ, ಹೆಂಗಪ್ಪ ಹೋಗೋದು ಅಂತ ಅನ್ನಿಸ್ತೈತೆ ನನಗೆ. ಈ ಮಳೆ ಬೇರೆ ಶುರುವಾಯಿತು, ಹೆಂಗಪ್ಪ ಹೋಗೋದು ಇಲ್ಲಿಂದ ಅನ್ನಿಸ್ತೈತೆ. ಸುಮ್ಮನೆ ನಿಂತ್ಕೊಬಿಡ್ತೀನಿ ಒಂದು ಸ್ವಲ್ಪ ಹೊತ್ತಲ್ಲಿ, ನೋಡೋಣ ಮಳೆ ಏನಾದರೂ ಕಡಿಮೆ ಆಗುತ್ತಾ ಅಂತೇಳಿ. ಭುವನ್ ಯಾಕೋ ಈ ಕಡೆನೇ ಬರ್ತಾ ಇದ್ದಾನೆ, ಮಳೆ ಬರ್ತಾ ಇತ್ತಲ್ಲ ಅದಕ್ಕೆ ಈ ಕಡೆ ಬರ್ತಾ ಇದ್ದಾನೆ ಅನ್ಸುತ್ತೆ. ನಿಂತ್ಕೊಳ್ರಿ ಪರವಾಗಿಲ್ಲ, ನಿಂತ್ಕೊಳ್ರಿ. ಭುವನ್, ಮಳೆ ಬರ್ತಾ ಇತ್ತು ಅದಕ್ಕೆ ಇಲ್ಲಿ ನಿಂತ್ಕೊಂಡಿದ್ದೆ ನಾನು. ನೀವೆಲ್ಲ ಹೋಗ್ತಾ ಇದ್ರೆ, ಎಲ್ಲ ಹೋಗ್ತಿದ್ರೆ ಅನ್ಸುತ್ತೆ. ಬನ್ನಿ, ಕಾರಲ್ಲಿ ಡ್ರಾಪ್ ಮಾಡ್ತೀನಿ. ಕಾರ್ ತೊಗೊಂಬಂದಿದ್ದೀನಿ, ಕಾರಲ್ಲಿ ಡ್ರಾಪ್ ಮಾಡ್ತೀನಿ. ಬನ್ನಿ ತನ್ವಿ ಅವರೇ, ಚೆನ್ನಾಗಿದ್ದೀರಾ? ಇರ್ಲಿ ಪರವಾಗಿಲ್ಲ ಬಿಡು ಭುವನ್, ಆಟೋ ಗಿಟ ಏನಾದರೂ ಬರ್ತವೆ, ಹೋಗ್ತೀನಿ. ಕೆಲ್ಸಕ್ಕೆ ಹೋಗ್ತಾ ಇದೆಯಾ ತನ್ವಿ? ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಇನ್ನೇನು ಮಾಡೋದು, ಮನೇಲಿ ಇದು ಬೇಜಾರು ಅಂತೇಳಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಹಿಂಗೆ ಆಗ್ಬಿಡ್ತಲ್ಲ, ಏನು ಮಾಡೋದು. ಎಲ್ಲ ಚೆನ್ನಾಗಿದ್ದಿದ್ರೆ ನಾನು ಏನೋ ಯೋಚನೆ ಮಾಡ್ತಾ ಇರಲಿಲ್ಲ. ಇವಾಗ ಎಷ್ಟು ಬೇಜಾರಾಗ್ತೈತೆ ಅಂದರೆ ನಿಜವಾಗ್ಲೂ ಅಷ್ಟು ಬೇಜಾರಾಗ್ತೈತೆ. ಮಾತಾಡಿದ್ರೆ ಸುಮ್ಮನೆ ಯಾಕಪ್ಪ ಅಂತೇಳಿ ಸುಮ್ಮನೆ ಇದ್ದೀನಿ ಭುವನ್. ಹಿಂಗೆ ಆಗ್ಬಿಡ್ತು, ಏನು ಮಾಡೋದು. ನಾನು ಅವಾಗ ಎಲ್ಲ ಯಾರು ಹೇಳ್ದಂಗೆ, ಈಗ ನಮ್ಮ ಪುಣ್ಯಾತೆ ಶಿವಾನಿ ಅತ್ತೆ ಹೇಳಿದ್ರಪ್ಪ, ಅವ್ರು ಹೇಳ್ದಂಗೆ ಆದರೂ ಕೇಳಿದರೆ ಇವಾಗ ನೋಡು ನಮ್ಮ ಪುಣ್ಯಾತೆ ಶಿವಾನಿ ಅತ್ತೆ ಮಾತು ಕೇಳಿಕೊಂಡು ನಮ್ಮ ಮಾನ್ವಿತಕ್ಕ ಎಷ್ಟು ಚೆನ್ನಾಗವಳೆ. ಅವತ್ತು ನಾನು ಚೆನ್ನಾಗಿರ್ತಿದ್ದೆ. ಏನು ಮಾಡೋಕ್ಕಾಗುತ್ತೆ ಬಿಡು. ಒಂದು ಟೈಮು ಅದು ಹಿಂಗಾಯ್ತು, ಏನು ಮಾಡೋಕ್ಕಾಗಲ್ಲ. ಒಂದೊಂದು ಟೈಮ್ ಹಂಗಿರುತ್ತಲ್ಲ, ಅದಕ್ಕೆ. ನಡಿ, ಏನಾದರೂ ಟೀ ಏನಾದರೂ ಕುಡಿಯುವಂತೆ, ಇಲ್ಲ ಏನಾದರೂ ಊಟ ಮಾಡುವಂತೆ. ನಡಿ, ಹೋಟೆಲ್ಗೆ ಹೋಗೋಣ. ಬೇಡ ತನ್ವಿ, ನನಗೇನು ಊಟ ಏನು ಬೇಡ. ಊಟ ಮಾಡಿದ್ದೀನಿ, ಏನಾದರೂ ತಿನ್ನು ನೀನೆ. ಬಾ, ಬೇಕ್ರಿಲಿ ಏನಾದರೂ ಕೊಡಿಸ್ತೀನಿ, ಏನಾದರೂ ತಿನ್ನು. ಪಾಪ ಕೆಲ್ಸಕ್ಕೆ ಹೋಗ್ಬಿಟ್ಟು ನಿನಗೂ ಸುಸ್ತಾಗಿರುತ್ತೆ ಅನಿಸುತ್ತೆ. ನಡಿ, ಏನಾದರೂ ಕೊಡಿಸ್ತೀನಿ ತಿನ್ನುವಂತೆ. ಬೇಡ, ಪುಣ್ಯಾತೆ ಶಿವಾನಿ ಅತ್ತೆ ಇದ್ದಾರೆ ಮನೆ ಹತ್ರ, ಹೋಗ್ಬೇಕು ಬೇಗ. ಹೋದರೆ ಹೆಂಗೋ ಅವ್ರ ಜೊತೆ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅವರು ಏನಾದರೂ ಮಾಡಿರ್ತಾರ ಸ್ನ್ಯಾಕ್ಸು, ಡೈಲಿ ಪಕೋಡನೋ ಏನಾದರೂ ಒಂದೊಂದು ಮಾಡಿರ್ತಾರೆ ಹಿಂಗೇನೆ. ಹೋಗಿ ಅಲ್ಲೇ ತಿಂತೀನಿ ನಾನು. ಇಲ್ಲಿವರೆಗೆ ಎಲ್ಲೋ ಜಾಸ್ತಿ ಏನು ತಿಂಬಕ್ಕೆ ಹೋಗಲ್ಲ. ಏನು ಮಾಡೋದು. ಎಲ್ಲ ಹಿಂಗೆ ಆಯಿತು. ಭುವನ್, ನನ್ನ ಮೇಲೆ ಸಿಟ್ಟಿದ್ರೆ ನಿನ್ನ ಮನಸ್ಸಿನಾಗ ಏನು ಇಕ್ಕಮಕ್ಕೆ ಹೋಗ್ಬಿಡ, ಎಲ್ಲ ಕ್ಷಮಿಸ್ಬಿಡು. ಹೆಂಗೋ ಚೆನ್ನಾಗಿರು. ನೀನಾದರೂ ಚೆನ್ನಾಗಿರು. ನನ್ನ ಜೀವನ ಅಂತೂ ಹಿಂಗಾಯಿತು, ನೀನಾದರೂ ಚೆನ್ನಾಗಿರು ಭುವನ್. ಅಯ್ಯೋ, ನನಗೂ ಹೇಳ್ಬಾರ್ದು, ಹಂಗಾಗ್ಬಿಟ್ಟೈತಿ. ಏನು ಮಾಡೋದು ಏನೋ. ನಾನೇನೋ ಸಿಕ್ಕಿದ್ದಕ್ಕೆ ಮಾತಾಡಿಸ್ದೆ ಅಷ್ಟೇ. ಇದೇನಪ್ಪ ಇದು ಹಿಂಗೆ ಬಂದು ಹಿಂಗೆ ಮಾತಾಡಿಸ್ತಾ ಇದ್ದಾನೆ ಇವನು ಅಂತೇಳಿ ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡ. ಏನಿಲ್ಲ, ನಿನ್ನ ಕಂಡಲ್ಲ ಅದಕ್ಕೇನೋ ಮಾತಾಡಿಸ್ಬೇಕು ಅಂತ ಅನ್ನಿಸ್ತು, ಮಾತಾಡಿಸ್ದೆ ಅಷ್ಟೇ. ಯಾಕೆ ಇವ್ನು ಸಡನ್ನಾಗಿ ಬಂದು ಈ ಥರ ಮಾತಾಡಿಸ್ತಾ ಇದ್ದಾನೆ ಅಂತ ಅನ್ಕೋಬೇಡ ತನ್ವಿ. ಹಂಗೇನಿಲ್ಲ, ನೀವು ಮಾತಾಡ್ಸಿದ್ದೆಷ್ಟೋ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು. ಎಷ್ಟು ಧೈರ್ಯ ಹೇಳಿದ್ರಿ,
ಚೆನ್ನಾಗಿರೋ ನೀನು ಮಾಡೋಕ್ಕಾಗಲ್ಲ. ನಿಮಗೂ ಹಿಂಗಾಗಿರೋದು ಕೇಳಿ ನನಗೂ ಬೇಜಾರಾಗ್ತೈತಿ. ಏನು ಮಾಡೋದು ಹಿಂಗೆ. ಆವಾಗ ಒಂದೊಂದು ಟೈಮಲ್ಲಿ ಅದು ಏನು ಮಾಡ್ತೀವಿ ಏನು ಎತ್ತ ಅಂತ ಗೊತ್ತಾಗಲ್ಲ. ಆಮೇಲೆ ಒಂದಲ್ಲ ಒಂದಿನ ನಾವು ಅಯ್ಯೋ ಹಿಂಗೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತೇಳಿ ಪಶ್ಚಾತ್ತಾಪ ಪಡ್ತೀವಿ. ಏನು ಮಾಡೋದು. ಎಲ್ಲ ಒಂದೊಂದು ಟೈಮು ಬಿಡು ಭುವನ್, ಏನೋ ಆಗಿದ್ದಾಯ್ತು. ಏನು ತಲೆ ಕೆಡಿಸ್ಕೋಬೇಡ, ನೀನು ಚೆನ್ನಾಗಿರು. ಏನು ಮಾಡೋದು. ಲಾಸ್ಯ ಒಳ್ಳೆ ಹುಡುಗಿ, ಆದರೆ ಮನಸ್ಸನ್ನ ಮಾತು ಕೇಳ್ಕೊಂಡು ಅವ್ನು ಮಾಡ್ತಾವಳಂತೆ. ನನಗೂ ಗೊತ್ತಾಯಿತು ವಿಷಯ. ಏನು ಗೊತ್ತಿಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡ. ನಾನು ಏನೂ ಗೊತ್ತಿಲ್ಲ ಅನ್ನೋ ಥರ ಮಾತಾಡಿದೆ ಅಷ್ಟೇ. ಗೊತ್ತು. ಲಾಸ್ಯ ತುಂಬ ಒಳ್ಳೆಯವಳು ಅಂದರೆ, ಆದರೆ ಏನು ಮಾಡೋದು, ಅದೇ ಅವಳ ಮನಸ್ಸು ಒಳ್ಳೆಯವಳಲ್ಲ. ಬಿಡು ಹೋಗ್ಲಿ, ಚೆನ್ನಾಗಿ ಆಗ್ತಾಳೆ. ಒಂದಲ್ಲ ಒಂದಿನ ಅವಳಿಗೂ ಅರ್ಥ ಆಗುತ್ತೆ, ಅವಳ ಬುದ್ಧಿ ಏನು ಅಂತ ಅರ್ಥ ಆಗುತ್ತೆ. ಆಮೇಲೆ ಚೆನ್ನಾಗಿರ್ತಾಳೆ. ಅಕ್ಕ ಹೇಳ್ತಾ ಇದ್ಲು ಅವರು ಇಷ್ಟರಾಗೆ ಜಗಳ ಆಡ್ತಾರೆ ಕಣೆ, ಜಗಳ ಆಡಿ ಭುವನ್ ಜೊತೆ ಚೆನ್ನಾಗಿರ್ತಾಳೆ ಬಿಡೆ ಅಂತ. ನಾನು ಭುವನ್ ಚೆನ್ನಾಗಿದ್ರೆ ಸಾಕು ಕಣೆ ಅಕ್ಕ, ಭುವನ್ ಚೆನ್ನಾಗಿರಲಿ, ಪಾಪ ಒಳ್ಳೆಯವನ್ ಕಣೆ, ನಾನು ಅವಾಗೆಲ್ಲ ಹಂಗೆ ಮಾಡ್ಕೊಬಿಟ್ಟೆ ಅಂತ ನಾನು ನಮ್ಮ ಅಕ್ಕನ ಹತ್ರ ಎಲ್ಲ ಮಾತಾಡ್ತಿದ್ದೆ. ಈಗ ನಾನು ನಮ್ಮ ಮನೆಗೆ ಬಂದಾಗ ತುಂಬ ಬೇಜಾರು ಮಾಡ್ಕೊಬಿಟ್ಟೆ. ಯಾಕೆ ತನ್ವಿ ನಮ್ಮ ಮನೆಗೆ ಬಂದ್ಲು ಅಂತೇಳಿ ಬೇಜಾರು ಮಾಡ್ಕೊಂಡೆ. ನೀನು ಅವಾಗ ಬೇಜಾರು ಮಾಡ್ಕೊಂಡೆ ಅನಿಸುತ್ತೆ. ಇದೇನಪ್ಪ ಭುವನ್ ಈ ಥರ ಮಾತಾಡ್ಬಿಟ್ಟ, ನಾನು ಬಂದಿರೋದಕ್ಕೆ ಈ ಥರ ಅಂದ್ಬಿಟ್ಟ ಅಂತೇಳಿ ನಿನಗೂ ತುಂಬ ಬೇಜಾರಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬೇಜಾರು ಮಾಡ್ಕೊಬೇಡ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಒಂದೊಂದು ಟೈಮ್ ಆಗಿರುತ್ತಲ್ಲ, ಏನು ಮಾಡೋದು. ಆ ಟೈಮಲ್ಲಿ ಏನು ಮಾಡ್ತೀವಿ ಏನು ಮಾತಾಡ್ತೀವಿ ಅನ್ನೋದು ಗೊತ್ತಾಗಲ್ಲ. ಒಂದೊಂದು ಸತಿ ಹಂಗೆ ಆಗ್ಬಿಡುತ್ತೆ. ಅದನ್ನೆಲ್ಲ ಏನು ಮನಸ್ಸಿನಾಗ ಏನು ಇಟ್ಕೊಬಿಡತ್ತನ್ವಿ. ಹೆಂಗೋ ಮಾತಾಡಿಸ್ಕೊಂಡು ಚೆನ್ನಾಗಿರೋಣ. ಮಾತಾಡಿಸ್ಕೊಂಡು ಒಬ್ರಿಗೊಬ್ರಿಗೆ ಎಷ್ಟು ದಿವಸ ಅಂತ ಹಿಂಗೆ ಇದು ಮಾಡ್ಕೊಂಡು ಹೋಗೋಕ್ಕಾಗುತ್ತೆ ಹೇಳು. ಬಿಡು ಹೋಗ್ಲಿ. ಹಿಂಗೇನೋ ಆಗಿದ್ದಾಯಿತು, ನಾವೆಲ್ಲರೂ ಚೆನ್ನಾಗಿ ಇಟ್ಕೊಂಡು ಹೋಗೋದು ಅಷ್ಟೇ ಬಾಕಿ ಇರೋದು. ಚೆನ್ನಾಗಿರೋಣ ಬಿಡು. ಅದಕ್ಕೇನೋ ಚೆನ್ನಾಗಿದ್ದಾರೆ, ನೀನು ಚೆನ್ನಾಗಿರು. ಋತು ಹಾಕನ್ನ ಚೆನ್ನಾಗಿ ನೋಡ್ಕೊ, ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿರು. ಪ್ರವೀಣ ಮಾಡಿರೋದೆಲ್ಲ ಗೊತ್ತಾಯಿತು ನನಗೆ. ಏನು ಮಾಡೋದಪ್ಪ, ಎಲ್ಲ ಹಿಂಗೆ ಮಾಡಿದ್ರು. ನಾವು ಏನೋ ಅಯ್ಯಮ್ಮನ ಕರ್ಕೊಂಬಂದು ನಮ್ಮ ಮನೇಲಿ ಜಾಗ ಕೊಟ್ಟಿದ್ದಕ್ಕೆ ನೋಡಿ ಯಾವ ಥರ ಮಾಡಿದ್ರು ನಮಗೆ. ನಾವೇನೋ ಬಿಡು ಚೆನ್ನಾಗಿರಲಿ, ಅವರು ಚೆನ್ನಾಗಿರಲಿ, ನಾವು ಚೆನ್ನಾಗಿರೋಣ ಅಂತೇಳಿ ನಾವೇನೋ ಒಳ್ಳೇದು ಮಾಡಿದ್ರೆ ನೋಡು ಅವ್ರು ಯಾವ ಥರ ಬಯಸಿದ್ರು ಅಂತೇಳಿ. ಹಿಂಗೆ ಮಾಡಿದ್ರು ನೋಡು. ನಾವು ಒಳ್ಳೇದು ಮಾಡಿದ್ರೆ ಅವ್ರಿಗೆ ಎಂಥ ಮನಸ್ಸು. ಹಂಗೆ ಮತ್ತೆ ಒಳ್ಳೇದು ಮಾಡೋಕೆ ಹೋದ್ರೆ ಹಂಗೆ ಆಗೋದು. ಏನಂತವ್ರಾಗವ್ರೆ, ಬಾ ಏನಾದರೂ ತಿನ್ನಿವಂತೆ, ಬಾ ಪಪ್ಸ್ ಏನಾದರೂ ಕೊಡಿಸ್ಲಾ, ಇಲ್ಲ ಏನಾದರೂ ಸ್ವೀಟ್ ಏನಾದರೂ ತಿಂತೀಯಾ, ನಿನ್ಗೇನು ಬೇಕು ಹೇಳು ತನ್ವಿ. ಏನೋ ನಾನು ನಿನ್ನ ಮಾತಾಡಿಸ್ಬೇಕಂತಲೇ ಬಂದೆ. ನೋಡ್ಬಿಟ್ಟು ನೆನ್ನೆನೂ ನೋಡಿದ್ನಾ, ಅದಕ್ಕೆ ಇವತ್ತು ನೋಡಿದೆ ಮಾತಾಡ್ಸೋಣ ಅಂತಲೇ ಬಂದೆ. ತಿನ್ನು ಏನಾದ್ರೂ, ಏನಾದರೂ ತಿನ್ನು, ಹೊಟ್ಟೆ ತುಂಬನ. ಪಾಪ ಕೆಲ್ಸಕ್ಕೆ ಹೋಗಿರ್ತೀಯಾ, ಸಾಕಾಗಿರುತ್ತೆ. ಕೂತ್ಕೊಂಡು ಸ್ವಲ್ಪ ತಿಲ್ಲಿ ಏನಾದರೂ ತಿನ್ನೋಣ. ಕೂತ್ಕೋ ಬಾ, ಇಲ್ಲಿ ಚೆನ್ನಾಗಿದೆ ಕೂತ್ಕೊಳ್ಳೋಕ್ಕೆ. ಸ್ವಲ್ಪ ಮಳೆ ಬೇರೆ ಬರ್ತಾಯಿತ್ತೆ, ಸ್ವಲ್ಪ ಮಳೆ ಕಡಿಮೆ ಆಗೋವರೆಗೂ ಇರು. ಕಾರಲ್ಲಿ ಕರ್ಕೊಂಡೋಗಿ ಡ್ರಾಪ್ ಮಾಡಿ ಹಾಗೆ ನಾನು ಊರಿಗೆ ಹೋಗ್ತೀನಿ. ಮನಸ್ಸಲ್ಲಿ ಏನೋ ಇಟ್ಕೊಬೇಡ ಬಿಡು ತನ್ವಿ. ಏನೋ ಆಗಿದ್ದಾಯ್ತು, ಇನ್ನೇನು ಮಾಡೋದು. ನನಗೂ ಏನೋ ನಿನ್ನ ಮೇಲೆ ಬೇಜಾರ ಕಡಿಮೆ ಆಗಿದ್ದಕ್ಕೆ ನಾನು ಮಾತಾಡಿಸಿದ್ದು. ನನಗೂ ಬೇರೆ ಏನೂ ಇಲ್ಲ. ಏನಪ್ಪ ಹಿಂಗೆ ಬಂದು ಸಡನ್ನಾಗಿ ಹಿಂಗೆ ಮಾತಾಡಿಸ್ತಾ ಅಂತೇಳಿ ಕೆಲವರೆಲ್ಲ ತಪ್ಪಾಗಿ ತಿಳ್ಕೊಬಿಡ್ತಾರೆ. ಹಂಗೆಲ್ಲ ಏನಿಲ್ಲ, ಏನೋ ಮಾತಾಡಿಸ್ಬೇಕು ಅಂತ ಕಂಡಲ್ಲ, ಅದಕ್ಕೆ ಮಾತಾಡಿಸ್ಬೇಕಂತ ಮಾತಾಡಿಸಿದ್ದು. ನೋಡ್ಬಿಟ್ಟು ಮಾತಾಡಿಸ್ಬೇಕು ಅಂತ ಬಂದಿದ್ದಾನೆ ಭುವನು. ನಿಜವಾಗ್ಲೂ ಒಂಥರ ಖುಷಿ ಆಗ್ತೈತೆ, ಒಂದು ಸ್ವಲ್ಪ ಸಮಾಧಾನ ಆಗ್ತೈತೆ ಮನಸ್ಸಿಗೆ. ನೋಡಿ ಭುವನು ನನ್ನ ಮೇಲೆ ಎಷ್ಟು ಸಿಟ್ಟು ಮಾಡ್ಕೊಂಡಿದ್ದ, ಇವಾಗ ಬಂದು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾವನೆ. ಹೆಂಗೋ ಏನೋ ಆಗಿದ್ದಾಯ್ತು, ಚೆನ್ನಾಗಿರು ತನ್ವಿ, ಚೆನ್ನಾಗಿರು ಅಂತೇಳಿ ಸ್ವಲ್ಪ ಧೈರ್ಯ ಹೇಳ್ತಾ ಇದ್ದಾನೆ. ನಿಜವಾಗ್ಲೂ ಒಂಥರ ಖುಷಿ ಆಗ್ತೈತೆ ನನಗೆ. ಭುವನ್ ಈ ಥರ ಧೈರ್ಯ ಹೇಳ್ತಾ ಇರೋದ್ರಿಂದ ಒಂಥರ ಮನಸ್ಸಿಗೆ ಸಮಾಧಾನ ಆದಂಗೆ ಆಗ್ತೈತೆ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.